ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾಳೆಯ ಮ್ಯಾಚು LSG ವರ್ಸಸ್ ನಮ್ಮ RCB ತಂಡದ ನಡುವೆ ನಡೀತಾ ಇದೆ. ಸೊ ನಾಳೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಆ್ಯಂಡ್ ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾಳೆ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ LSG ಅವರು ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಇದ್ದಾರೆ, ಬಟ್ RCB ಅವರು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ RCB ಕಂಫರ್ಟಬಲ್ ಪೊಸಿಷನ್ ಇದ್ದಾರೆ ಅನ್ನೋದಕ್ಕಿಂತ ಫಸ್ಟ್ ಕುತ್ಕೋಬೇಕು, ಅದಕ್ಕೋಸ್ಕರ ಫೈಟ್ ಮಾಡಲೇಬೇಕು. ಇಲ್ಲಿ LSG ಅವರು ಪ್ಲೇ ಆಫ್ಗೆ ಎಂಟ್ರಿ ಆಗಲಿಕ್ಕೆ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವ್ರಿಗೆ ಅಂಕಗಳಿರೋದು ನೋಡ್ತಾ ಇದ್ದಾರೆ, 10 ಅಂಕಗಳು ಅಷ್ಟೇ ಇರೋದು, 11 ಮ್ಯಾಚ್ ಆಗ್ಬಿಟ್ಟಿದೆ. ಅಂಡ್ ನಾಳೆ ಮ್ಯಾಚ್ ಸೇರಿಸ್ಕೊಂಡ್ರೆ 12 ಮ್ಯಾಚ್ ಆಗುತ್ತೆ. ಇನ್ನು ಉಳ್ಕೊಂಡಿರೋ 3 ಮ್ಯಾಚಸ್ ಅಲ್ಲಿ 3 ಗೆಲ್ಲೇಬೇಕು ಅವ್ರು ಪ್ಲೇ ಆಫ್ ಎಂಟ್ರಿ ಆಗಕ್ಕೆ. ಬಟ್ ನಾವು ಇಲ್ಲಿ ಇನ್ನು ಉಳ್ಕೊಂಡಿರೋ 3 ಮ್ಯಾಚಸ್ ಅಲ್ಲಿ ಒಂದು ಗೆದ್ರೂ ಕೂಡ ನಾವು ಪ್ಲೇ ಆಫ್ಗೆ ಆರಾಮಾಗಿ ಎಂಟ್ರಿ ಆಗ್ತೀವಿ. ಬಟ್ ಸ್ಟಿಲ್ ನಾವು ಈಗ ಮೊದಲೇ ಸ್ಥಾನಕ್ಕೆ ಫೈಟ್ ಮಾಡ್ಬೇಕಷ್ಟೇ ಇವತ್ತು. ಸೊ ಒಟ್ನಲ್ಲಿ ಲಕ್ನೋದವರು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಏನಂತ ಆನ್ ಅಂಡ್ ಆಫ್ ಸೀಸನ್ ಆಗಿದೆ ಅವ್ರಿಗೆ. ಒಂದ್ ಕಡೆ ರಿಷಬ್ ಪಂತ್ ಅವರು ರನ್ ಸ್ಕೋರ್ ಮಾಡ್ತಾರಲ್ಲ, ಇನ್ನೊಂದು ಕಡೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಗೆಲ್ಲೋ ಮ್ಯಾಚ್ ನ ಸೋತ್ಕೊಂಡ್ ಬಂದಿರೋದು ಕೂಡ ಉಂಟು LSG ಅವರು. ಬಟ್ ಇಲ್ಲಿ ಇನ್ನೊಂದೇನಪ್ಪ ಡೇಂಜರಸ್ ಆಗಿ ಕಾಣಿಸ್ಕೊಳ್ತಾ ಇರೋದು ಅಂತಂದ್ರೆ ನಿಕೋಲಸ್ ಪುರಾನ್ ಅವರು ನಮ್ಮ ಮೇಲೆ ತುಂಬಾ ಸತಿ ಮ್ಯಾಚ್ಗಳನ್ನ ಒಂದು ಸಿಂಗಲ್ ಹ್ಯಾಂಡಲ್ಲಿ ವಿನ್ ಮಾಡಿಸಿರೋದು ಕೂಡ ಉಂಟು. ಬಟ್ ಅದು ಚಿನ್ನಸ್ವಾಮಿ ಪಿಚ್ ಅಲ್ಲಿ. ಬಟ್ ನಾವು ಹೋಗ್ತಾ ಇರೋದು LSG. ಆಲ್ರೆಡಿ LSG ಅವ್ರನ್ನ ಒಂದು ನೆನಪಿದೆಯಾ ಗೈಸ್, ವಿರಾಟ್ ಕೊಹ್ಲಿ ಅವ್ರು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು, ಅವೇಶ್ ಖಾನ್ ನಮ್ಮ ಚಿನ್ನಸ್ವಾಮಿಲಿ ಬಂದ್ಬಿಟ್ಟು ಗೌತಮ್ ಗಂಭೀರ್ ಅವ್ರು ಯಾವ ರೀತಿ ಆ ಒಂದು ಸೆಲೆಬ್ರೇಷನ್ ಮಾಡಿದ್ರು, ಆ ರೀತಿ ವಿರಾಟ್ ಕೊಹ್ಲಿ ಅವರು ಮತ್ತೆ ನಮ್ಮ ತಂಡ ಹೋಗಿ ಅದೇ ರೀತಿ ಹೊಡೆದಾಕಿ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿಕೊಂಡು ಗೆದ್ದಿದ್ದು ತಂಡ ನಮ್ಮ RCB. ಸೊ ಅದಿನ್ನು ಅದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಗುರು. ಆ ಥರ ಇನ್ನಿಂಗ್ಸು ಬೌಲ್ ಮಾಡಿದಂಥ ಸಿರಾಜ್ ಅವರಾಗಿರ್ಬೋದು, ಎಲ್ಲ ಇನ್ಕ್ಲೂಡಿಂಗ್ ಬೌಲರ್ಸ್ಗಳಾಗಿರ್ಬೋದು, ಆ ಟೈಮಲ್ಲಿ ಸಕ್ಕದಾಗಿ ಬೌಲಿಂಗ್ ಮಾಡಿ ಗೆದ್ದಿದ್ದು. ಬಟ್ ಸ್ಟಿಲ್ LSG ಅವರು ಅದನ್ನು ರಿವೆಂಜ್ ತೊಗೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಎನಿವೇಸ್, ರಿವೆಂಜ್ ಅನ್ನೋದಕ್ಕಿಂತ ಅವ್ರಿಗೆ ಹೊಸ ತಂಡ ಆಗಿರೋದ್ರಿಂದ ಮೇ ಬಿ ಅದನ್ನ ಮರ್ತಿರ್ತಾರೆ. ಯಾಕೆ ಅಂದ್ರೆ KL ರಾಹುಲ್ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದಾರೆ. ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ, ಬಟ್ ಬ್ಯಾಟಿಂಗ್ ಕಡೆ ನೋಡಿದ್ರೆ ಸ್ವಲ್ಪ ಡೌನ್ ಆಗ್ತಾ ಬರ್ತಾ ಇದ್ದಾರೆ ದಿನ. ಎಲ್ಲೋ ಒಂದು ಮ್ಯಾಚ್ ಮಾತ್ರ ಕ್ಲಿಕ್ ಆನ್ ಆಗಿದ್ರು. ಸೊ ಮಿಕ್ಕಿದ ಮ್ಯಾಚ್ಗಳೆಲ್ಲ ಏನು ಇಲ್ಲ, ಅವ್ರ ತಲೆಯಲ್ಲೂ ಆಲ್ರೆಡಿ ಕನ್ಸರ್ನ್ ಕುತ್ಕೊಂಡ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಸೊ ಅವರ ಹಾವಭಾವದಲ್ಲೇ ಗೊತ್ತಾಗ್ತಾ ಇದೆ, ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಏನು ನಾನು ರನ್ ಸ್ಕೋರ್ ಆಗ್ತಾ ಇಲ್ಲ. ಅಂಡ್ ತುಂಬಾ ಏನಾಗ್ತಾ ಇದೆ ಅಂತಂದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ ಆಕ್ಚುಲಿ LSG ಅವರು. ಅಂದ್ರೆ ಹೊಸ ತಂಡನೇ ತರಾನೇ ಕಾಣಿಸ್ತಾ ಇದೆ. ಎಲ್ಲರೂ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಗಳಿಗೆ ಚಾನ್ಸ್ ಕೊಡ್ತಾ ಇರೋದು. ಆಕಾಶ್ ಆಗಿರ್ಬೋದು, ರವಿ ನೋಡಿ, ಆಯುಷ್ ಬುಧೋನಿನ ನಂಬಿಟ್ಟು ಒಳಗಡೆ ಪ್ಲೇಯಿಂಗ್ ಲೆವೆನ್ ಅಲ್ಲೇ ಹಾಕೊಳ್ತಾ ಇದ್ದಾರೆ. ಸೊ ಅಲ್ಲೇ ಗೊತ್ತಾಗ್ತಾ ಇದೆ ಯಂಗ್ಸ್ಟರ್ಗಳು, ಬೌಲರ್ಸ್ಗಳಾಗಿರ್ಬೋದು, ಲೈಕ್ ದಿಗ್ವಿಶ್ ರಾತಿ ಆಗಿರ್ಬೋದು, ಈ ಸತಿ ಬೆಸ್ಟ್ ಫೌಂಡ್ ಅಂತ ಹೇಳ್ತೀನಿ ಅವರು ಕೂಡ. ರವಿ ಬಿಷ್ಣೋಯಿಂದ ಏನಂತ ಕಮಾಲ್ ಬರ್ತಲ್ಲ, ಬಟ್ ದಿಗ್ವಿಶ್ ರಾತಿ ಅವರು ಸಖತ್ತಾಗಿ ಬೌಲ್ ಮಾಡ್ತಿರೋದ್ರಿಂದ ಸೊ ಒಂದಷ್ಟು ಬೌಲಿಂಗ್ ಲೈನಪ್ ಚೆನ್ನಾಗಿ ಕಾಣಿಸ್ಕೊತಾ ಇದೆ. ಜೊತೆಗೆ ಮಯಾಂಕ್ ಯಾದವ್ ಅವರು ಲಾಸ್ಟ್ ಮ್ಯಾಚ್ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು, ಪಂಜಾಬ್ ಮೇಲೆ ಏನು ಮ್ಯಾಚ್ ಆಡಿದ್ರು. ಬಟ್ ಇವತ್ತಿನ ಮ್ಯಾಚ್ ಆ ಥರ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟಿಲ್ RCBಗೂ ಕೂಡ ಒಂದಷ್ಟು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಜಾಸ್ ದ ಬಾಸ್ ಅವರು ರಿಟರ್ನ್ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಲಾಸ್ಟ್ ಮ್ಯಾಚಸ್ ಅಲ್ಲಿ ಇಂಜುರಿ ಆಗಿರೋದ್ರಿಂದ ಜಾಸ್ ದ ಬಾಸ್ ಆಚೆ ಉಳ್ಕೊಂಡಿದ್ರು. ಅವ್ರನ್ನ ರಿಪ್ಲೇಸ್ ಆಗಿ ಲುಂಗಿ ನಿಂಗಿಡಿ ಅವ್ರು ಬಂದಿದ್ರು. ಇಲ್ಲ, ಅವರು ಕೂಡ ಚೆನ್ನಾಗಿ. ಇವಾಗ ನಮ್ಗೆ 2 ಕಡೆ ಫೈಟ್ ಬರ್ತಾ ಇದೆ. ಒಂದು ಫಿಲ್ಸ್ ಔಟ್ ಅವರು ಫೀವರ್ ಇಂದ ಹೇಳ್ಬಿಟ್ಟು ಅವ್ರ ಬಂದು ಜಕಾಬ್ ಹಾಕೊಂಡಿದ್ರು. ಬಟ್ ಈಗ ಫೀವರ್ ಇಂದ ಎಲ್ಲ ಕ್ಲಿಯರ್ ಆಗಿದೆ, ಅವರು ಕೂಡ ಚೆನ್ನಾಗಿದ್ದಾರೆ ಫಿಲ್ಸ್ ಔಟ್ ಅವರು. ಇಲ್ಲಿ ನನಗೆ ಕನ್ಸರ್ನ್ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಜಕಬತ್ ಅವ್ರು ಆ ಥರ ಫಾರ್ಮ್ ಅಲ್ಲಿ ಇದ್ದಾರೆ, 70 ರನ್ ಸ್ಕೋರ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರನ್ನ ಡ್ರಾಪ್ ಮಾಡೋದು ಸರಿನಾ ತಪ್ಪಾ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಓಪನಿಂಗ್ ಅಲ್ಲಿ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ವಿರಾಟ್ ಕೊಹ್ಲಿ ಮತ್ತೆ ಇವರು ಬಂದು ಸೆಕೆಂಡ್ ಡೌನ್ಗೆ ಫಿಲ್ಸ್ ಔಟ್ ಏನಾದ್ರು ತಗೊಂಡ್ಬಂದ್ರೆ ಏನಾದ್ರೂ ಒಂದಷ್ಟು ಬದಲಾವಣೆಗಳಾಗ್ಬೋದಾ, ಯಾರನ್ನ ಫಾರಿನರ್ನ ಡೌನ್ ಮಾಡಬೇಕು ಅಂತ ಅದು ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ಯಾಕಂದ್ರೆ ನಮಗೆ ಫಿನಿಶಿಂಗ್ ಅಲ್ಲಿ ರೊಮರೋ ಶೆಫರ್ಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಟಿಮ್ ಡೇವಿಡ್ ಅವ್ರು ನಮ್ಗೆ ಫಿನಿಷರ್ ಇಬ್ರು ಬೇಕೇ ಬೇಕು. ಜಿತೇಶ್ ಶರ್ಮಾ ಅವರು ಒಂದಷ್ಟು ಫಾರ್ಮ್ ಅಲ್ಲಿ ಸ್ವಲ್ಪ ಡಿಪ್ ಆಯ್ತು, ಬಟ್ ಇಟ್ಸ್ ಓಕೆ, ಅವರು ಮತ್ತೆ ಪಿಕಪ್ ತಗೊಳ್ತಾರೆ. ಬಟ್ ಇಲ್ಲಿ ಈ ಫಾರಿನ್ ಆಪ್ಷನ್ಸ್ ನಮಗೆ ಕನ್ಫ್ಯೂಷನ್ ಆಗ್ತದೆ. ಕೊಡೋಣ. ಸೊ ಫಸ್ಟ್ ಇಲ್ಲಿ ಹೆಡ್ ಟು ಹೆಡ್ ನೋಡ್ಕೊಂಡ್ಬಿಡೋಣ. ಹೆಡ್ ಟು ಹೆಡ್ ನೋಡಂಗಿದ್ರೆ ಗೈಸ್, ಇಲ್ಲಿ ತನಕ RCB ವರ್ಸಸ್ LSG ಆಡಿರೋದು 5 ಪಂದ್ಯಗಳು ಅಷ್ಟೇ. ಅದರಲ್ಲಿ ಮೇಲ್ಗೈ ಇರೋದು ನಮ್ಮ RCB ತಂಡ 3 ಮ್ಯಾಚ್ನ ಗೆದ್ದಿದೆ. ಅಂಡ್ ಈ ಕಡೆ 2 ಮ್ಯಾಚ್ ಮಾತ್ರ LSG ಅವ್ರು ಗೆದ್ಕೊಂಡಿದ್ದಾರೆ. ಸೊ ಇಲ್ಲಿ LSG ಅವ್ರು ಏನಂತ ನಮ್ಮ ಮೇಲೆ ಡಾಮಿನೇಷನ್ ಯಾವತ್ತೂ ಬಂದಿಲ್ಲ ಅವ್ರದ್ದು. ಯಾವಾಗಲೂ ವಿನ್ ಆದ್ರೆ ಮಾತ್ರ ಜಸ್ಟ್ ಎಂಡ್ ವರ್ಗೂ ಹೋಗಿ ವಿನ್ ಆಗ್ತಿದ್ರು. ಬಟ್ RCB ಅವ್ರು ಡಾಮಿನೇಟಿಂಗ್ ವಿಕ್ಟ್ರಿ ಬಂದ್ಬಿಟ್ಟಿದೆ LSG ಮೇಲೆ. ನಮ್ಗೇನಂತ ಭಯ ಏನಿಲ್ಲ. ಈ ತಂಡ ನೋಡಿದ್ರೆ ನನಗೆಲ್ಲೋ ಒಂದ್ ಕಡೆ ನಮಗೆ ಫೈಟ್ ಕೊಡ್ತಾರೆ ಅಂತ ಅನ್ಸಲ್ಲ. ಬಟ್ ಪಂಜಾಬ್ ಇಲ್ಲಾಂದ್ರೆ ಮುಂಬೈ ಇಲ್ಲ CSK ಅಂತ ಬಂದಾಗ ಸ್ವಲ್ಪ ನಾವು ಎದುರ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಆ ಥರ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ನಾಳೆಯ ಮ್ಯಾಚ್ ಏನ್ ನಡೀತಾ ಇರುತ್ತೆ, ಸೊ ಈಸಿಯೆಸ್ಟ್ ವಿಕ್ಟ್ರಿ ಇರಲ್ಲ. ಯಾಕಂದ್ರೆ ಪಿಚ್ ಸ್ವಲ್ಪ ಕಠಿಣವಾಗಿರುತ್ತೆ. ಯಾಕಂದ್ರೆ ಬ್ಲಾಕ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ನಡೀತಾ ಇರೋದು ಗಾಯ್ಸ್ ಇವತ್ತು ನಾಳೆ ಮ್ಯಾಚ್ ಅಲ್ಲಿ. ಆ ಎರಡು ಮಿಕ್ಸ್ಡ್ ಪಿಚ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಬ್ಯಾಟರ್ಸ್ ಗಳಿಗೆ ಕಷ್ಟ ಆಗುತ್ತೆ. ಬಟ್ ಬೌಲರ್ಸ್ ಗಳಿಗೆ ಪ್ಯಾರಡೈಸ್ ಅಂತ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಜಾಸ್ ದ ಬಾಸು ಮತ್ತೆ ಭುವನೇಶ್ವರ್ ಕುಮಾರ್ಗೆ
ಹೆವಿ ಹೇಳಿ ಮಾಡಿಸ್ತಂತ ಪಿಚ್ ಅದು. ಸೊ ಗೈಸ್, ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಕೆ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಅಂತ ಕೇಳ್ಕೊಂತ ಬನ್ನಿ ಇವಾಗ ಪ್ಲೇಯಿಂಗ್ ಲೆವೆನ್ ಏನಾಗಿದೆ ನೋಡ್ಕೊಬರೋಣ. ಸೊ ಮೊದಲನೇದಾಗಿ ಗೈಸ್, ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಕ್ಚುಲಿ ಈಗ ಅನ್ಫಾರ್ಚುನೇಟ್ಲಿ ನಾವು ಜೇಕಬ್ ಬತ್ತಲ್ ಅವ್ರನ್ನ ರಿಪ್ಲೇಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಫಿಲ್ ಸಾಲ್ಟ್ ಬಂತು ಅಂತಂದ್ರೆ ನಮ್ಗೆ ಯಾಕೋ ಅನ್ನಿಸ್ತಾರದು ಜೇಕಬ್ ಬತ್ತಲ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನನಗೆ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟೇನೆ ಇರಲಿ ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಜೇಕಬ್ ಬತ್ತಲ್ ನಾವೇನೋ ಪ್ಲೇಯಿಂಗ್ ಲೆವೆನ್ ಆಡಿಸಿದ್ರೆ ನಾವು ರೆಮರೋ ಶೆಫರ್ಡ್ ಅವ್ರನ್ನ ಇಳಿಸಬೇಕಾಗುತ್ತೆ. ಡೌನ್ ದಿ ಆರ್ಡರ್ ಅಲ್ಲಿ ಇನ್ ಕೇಸ್ ಏನಾದ್ರು ಕೊಲ್ಯಾಪ್ಸ್ ಆಯಿತು ಅಂದ್ರೆ ಬೇಗ ಅಂತಂದ್ರೆ ನನಗೆ ಡೌನ್ ದಿ ಆರ್ಡರ್ ಆಡುವಂತ ಪ್ಲೇಯರ್ಗಳು ಮಾನ್ಸ್ಟರ್ಸ್ಗಳು ಇಬ್ರು ಮಾನ್ಸ್ಟರ್ಸ್ಗಳು ನನಗೆ ಬೇಕೇ ಬೇಕು. ಏನ್ ಹೇಳ್ಬೇಕು ಅಂತಂದ್ರೆ ಇನ್ ಕೇಸ್ ಏನಾದ್ರು ನಮ್ಮವರು ಬೇಗನೆ ಲೈಕ್ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರು ಕಚ್ಕೊಂಡು ಲೈಕ್ 10th 11th ಓವರ್ ತನಕ ಆಡ್ತಿದ್ರೆ, ಸೊ ಇನ್ ಕೇಸ್ ಅವ್ರು ಔಟ್ ಆದ್ರೆ 12ನೇ ಓವರಲ್ಲಿ ಇವ್ರು ಬರ್ಬೇಕು, ಯಾರು ಟೀಮ್ ಡೇವಿಡ್ ಮತ್ತೆ ರಮರೋ ಶೆಫರ್ಡ್ ಬಂದು ಆಡ್ಬೇಕು ಇಲ್ಲಿ. ಅದ್ರ ಜಾಗಕ್ಕೆ ಇವರು ಲಾಸ್ಟ್ ಟೈಮ್ ತರ ಇವರು ಯಾರೋ ಜಿತೇಶ್ ಕಳ್ಸೋದು ತಪ್ಪಾಗುತ್ತೆ. ಫಸ್ಟ್ ಟೀಮ್ ಡೇವಿಡ್ ಫಿಲ್ ಸಾಲ್ಟ್ ಇವ್ರನ್ನ ಇಳ್ಸಕ್ ಹೋಗ್ಬಿಡಿ ರಮರೋ ಶೆಫರ್ಡ್ ನ. 12ನೇ ಓವರ್ ಔಟ್ ಆಯ್ತಾ, ಒಂದು ಚಾನ್ಸ್ ರಜತ್ ಪಡಿಕಲ್ ಅವ್ರು ಕೊಡಿ, ದೇವದತ್ ಪಡಿಕಲ್ನ ದೇವರಾಣಿ ಬೇಡ, ಜಿತೇಶ್ ಶರ್ಮನು ಬೇಡ. ಯಾಕಂದ್ರೆ ದೀದಿತ್ ಪಡಿಕಲ್ ನೀವು ಹಿಡ್ಕೊಂಡಿರಿ ಕೆಳಗಡೆ, ಯಾಕಂದ್ರೆ ನಾವು ಅಷ್ಟು ಬೇಗ ಕೊಲ್ಯಾಪ್ಸ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ನೀವು ರಜತ್ ಪಡಿಕಲ್ನ ತಗೊಂಬಂದಾಗ ಏನಾಗುತ್ತೆ, ಓಡಿಯಕ್ಕೆ ಟ್ರೈ ಮಾಡ್ತಾರೆ, ಟ್ರೈ ಮಾಡಿ. ಯಾಕಂದ್ರೆ ಸ್ಪಿನ್ನರ್ಗಳು ಆವಾಗ 12ರಿಂದ 10ನೇ ಓವರಿಂದ ಲೈಕ್ 14ನೇ ಓವರ್ವರೆಗೂ ಇನ್ನೂ ಒಂದು 2 ಓವರ್ ಸ್ಪಿನ್ನರ್ ಹಾಕಿಸ್ಬೋದು. ಇಲ್ಲ ಅಂತಂದ್ರೆ ಫಾಸ್ಟ್ ಬೌಲಿಂಗ್ ಬಂತು ಅಂತಂದ್ರೆ ಹೊಡೆದು ಔಟ್ ಆಗಲಿ ಪರವಾಗಿಲ್ಲ, ಇನ್ನೂ ಜಿತೇಶ್ ಶರ್ಮಾ ಇರ್ತಾರೆ. ಜಿತೇಶ್ ಶರ್ಮಾ ಔಟ್ ಆದ್ಮೇಲೆ ಇನ್ನೂ ಇಬ್ರು ಇರ್ತಾರೆ. ಅದಕ್ಕೆ ಹೇಳ್ತಾರೆ ನನಗೆ ಬ್ಯಾಟಿಂಗ್ ಡೆಪ್ತ್ ಅನ್ನೋದು ತುಂಬಾ ಬೇಕು. ಯಾಕಂದ್ರೆ ಇಬ್ರು ಒಳ್ಳೆ ಮಾನ್ಸ್ಟರ್ಸ್ ಗಳು ಗುರು ನಮ್ಮ ತಂಡದಲ್ಲಿರೋರು. ಯಾವ ರೀತಿ ಇನ್ನಿಂಗ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ CSK ಮ್ಯಾಚ್ ಮೇಲೆ ನೋಡಂಗಿದ್ರೆ ಟೀಮ್ ಡೇವಿಡ್ ಅವರು ಹೊಡಿಯಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ರಮರೋ ಶೆಫರ್ಡ್ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಅವ್ರು ಆಡಕ್ ಬಿಟ್ಟಿದ್ರು ಅವ್ರಿಗೆ. ಸೊ ಗೈಸ್ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೂ 14ನೇ ಓವರ್ 15 ಓವರ್ 16 ಓವರಲ್ಲಿ ಅವ್ರು ಆಕ್ಚುಲಿ ಬಾಲ್ಸ್ ತಗೊಳ್ತಾರೆ. ಟೀಮ್ ಡೇವಿಡ್ ಆಗಿರ್ಬೋದು, ರಮರೋ ಶೆಫರ್ಡ್ ಆಗಿರ್ಬೋದು. ಅವ್ರು ಹೊಡಿಯಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 18, 19, 20 ಈ 3 ಓವರಲ್ಲೇ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ 3 ಓವರಲ್ಲಿ ಮಿನಿಮಮ್ ನಾವು 50 ರನ್ನಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಬಹುದು. ಯಾಕಂದ್ರೆ ನಮ್ಗೆ ಏನಾಗುತ್ತೆ, ಸಮ್ಟೈಮ್ಸ್ ಓಪನಿಂಗ್ ಚೆನ್ನಾಗಿ ಬಂದ್ಬಿಡ್ತು ಅಂತಂದ್ರೆ ಫಿನಿಶಿಂಗ್ ಅಲ್ಲಿ ನಮಗೆ ಒಳ್ಳೆ ರನ್ ಸ್ಕೋರ್ ಮಾಡೋರು ಬೇಕಾಗಿತ್ತು. ಅದನ್ನ ಸ್ಕೋರ್ ಮಾಡೋದಕ್ಕೆ ನಮ್ಮ ಹತ್ರ ಇಬ್ರು ದೈತ್ಯಗಳಿದ್ದಾರೆ, ಅವರಿಬ್ರು ನನಗೆ ಬೇಕೇ ಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ಕೊಲ್ಯಾಪ್ಸ್ ಆದ್ರೂ ಕೂಡ ಅಟ್ಲೀಸ್ಟ್ ಬೇರೆ ಮಿನಿಮಮ್ ರನ್ಸ್ ಅಂತ ಇರುತ್ತೆ ಗೊತ್ತಾ, ಅದನ್ನ ಹೊಡೆಯೋರು ಯಾರಪ್ಪ ಅಂದ್ರೆ ಟೀಮ್ ಡೇವಿಡ್ ಆಲ್ರೆಡಿ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಕೊಲ್ಯಾಪ್ಸ್ ಆಗಿದ ತಕ್ಷಣ ಬಂದು 50 ಮಾಡ್ಕೊಂತಾರೆ. ಅವತ್ತೇ ನಾನು ಅನ್ಕೊಂಡೆ ಇವ್ರನ್ನ ಮೇಲೆ ನಾವು ಭರವಸೆ ಇಡಬಹುದು ಅಂತ. ಇನ್ನು ರಮರೋ ಶೆಫರ್ಡ್ ಅವರು ಆ ಥರ ಪ್ರೆಷರ್ ಇನ್ನಿಂಗ್ಸ್ ಆಡಿಲ್ಲ, ಬಟ್ ಸ್ಟಿಲ್ ಪ್ರೆಷರ್ ಇನ್ನಿಂಗ್ಸ್ ಅದು CSK ಮೇಲೆ ಬಂದಂತ ಇನ್ನಿಂಗ್ಸ್ ಏನಿತ್ತು ಅದು ಕೂಡ ಒಂದು ಸ್ವಲ್ಪ ಪ್ರೆಷರ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 170, 180 ಲಾಸ್ಟ್ ಆಗ್ತಾಯಿತ್ತು ನನ್ನ ಪ್ರಕಾರ ಅವ್ರು ಏನಾದ್ರು ಹೊಡೆದಿಲ್ಲ ಅಂತಂದ್ರೆ. ಬಟ್ 200+ ರನ್ ಸ್ಕೋರ್ ಮಾಡೋದಕ್ಕೆ ಮೇನ್ ಪಿಲ್ಲರೇ ನಮ್ಮ ರಮರೋ ಶೆಫರ್ಡ್ ಅವರು. ಸೊ ಒಟ್ನಲ್ಲಿ ಜಾಸ್ತ ಬಾಸ್ ಒಳಗಡೆ ಬರ್ತಾರೆ, ಲುಂಗಿನಿಂಗಿಡಿನ ರಿಪ್ಲೇಸ್ ಮಾಡ್ತಾರೆ. ಸುಯೇಶ್ ಶರ್ಮಾ ಪ್ಲೇಯಿಂಗ್ ಲೆವೆಲ್ ಇಟ್ಕೊಂಡಿರಿ ನೀವು, ದೇವದತ್ ಪಡಿಕಲ್ನ ಇಂಪ್ಯಾಕ್ಟ್ ಆಗಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ನನಗೆ ಅನ್ನಿಸ್ತಾ ಇರೋದು ನನ್ನ ಪ್ರಕಾರ ನೀವು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇನು ಬೇಡ. ಯಾಕಂದ್ರೆ ಲಕ್ನೋ ಪಿಚ್ ದೊಡ್ಡದಾಗಿರೋದ್ರಿಂದ ನಿಮ್ಗೆ ಏನು ಅಂತ ಅಡ್ವಾಂಟೇಜ್ ಏನು ಸಿಗಲ್ಲ ನಿಮಗೆ ಆ ಪಿಚಸ್ಗಳಲ್ಲಿ. ನೀವು ಬಾಲ್ನ ಟೈಮ್ ಮಾಡೋದು ನೋಡಬೇಕು ಅಂಡ್ ಕೆಳಗಡೆ ಹೊಡೆಯೋದು ನೋಡಬೇಕು. ಮೇಲೆ ಹೊಡೆಯಕ್ಕೆ ಹೋದಕ್ಕೂ ಬೇಗ ಔಟ್ ಆಗ್ತೀರಾ. ಬಟ್ ನನ್ನ ಪ್ರಕಾರ ಟೀಮ್ ಡೇವಿಡ್ ಮತ್ತು ರಮರೋ ಶೆಫರ್ಡ್ ಅವ್ರೇನು ಕೆಳಗಡೆ ಹೊಡೆಯೋ ಅವಶ್ಯಕತೆ ಇಲ್ಲ, ಹೊಡೆದೇ ದೂರ ಹೋಗ್ತಾರೆ. ಬಟ್ ಕೆಲವೊಂದಷ್ಟು ಪ್ಲೇಯರ್ಗಳಿಲ್ಲ ನಮ್ಮ ಟೀಮಲ್ಲಿ. ಈಗ ರಜತ್ ಪಟಿದಾರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಜಿತೇಶ್ ಶರ್ಮಾ ಅವ್ರು ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು ಕೆಳಗಡೆ ಚೆನ್ನಾಗಿ ಆಡ್ತಾರೆ. ಅವ್ರು ನೀವು ಕೆಳಗಡೆನೆ ಆಡ್ಕೊಂಡು ರನ್ಸ್ ನ ಸ್ಕೋರ್ ಮಾಡೋದ್ರಿಂದ ನಿಮಗೆ ಆದಷ್ಟು ನಮಗೆ ರನ್ಸ್ಗಳು ಒಳಗೆ ಬೇಗ ಕಲೆ ಹಾಕ್ಬೋದು. 170, 180 ಇದ್ರು ಆರಾಮ್ಸೆ ಡಿಫೆಂಡ್ ಮಾಡ್ಕೊಳ್ಬಹುದು ಲಕ್ನೋ ಪಿಚ್ ಅಲ್ಲಿ. LSG ಕಡೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರು ಅಂದ್ರೆ LSG ಕಡೆ ಏನು ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಇರಲ್ಲ. ನನ್ನ ಪ್ರಕಾರ ರಿಷಬ್ ಪಂತ್ ಅವರೇ ಕುತ್ಕೊಂಡ್ಬಿಟ್ಟು ಬರೀ ಕ್ಯಾಪ್ಟನ್ಸಿ ಮಾಡಕ್ ಬರ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಆತರ ಸ್ಕೋರ್ ಇಲ್ಲ ಗುರು, ನೀನೊಬ್ಬನಿಂದ ತುಂಬಾ ಜನ ಟೀಮ್ ಡಿಫೆಕ್ಟ್ ಆಗ್ತದೆ. ಯಾವ ರೀತಿ ಪಂಜಾಬ್ ಮೇಲೆ ಆಡ್ಬೇಕಾದ್ರೆ ಹೌದು ಕೆಲವೊಂದ್ಸತಿ ಯಾವಾಗಲೂ ಟಾಪ್ 3 ರನ್ ಸ್ಕೋರ್ ಮಾಡೋಕ್ಕಾಗಲ್ಲ. ರಮರೋ ಇವರು ಚೆನ್ನಾಗಿ, ನಿಕೋಲಸ್ ಪುರಾನೋ ಚೆನ್ನಾಗಿ ರನ್ ಸ್ಕೋರ್ ಮಾಡ್ತಾ ಇದ್ರು, ಎಡಮ್ ಮ್ಯಾಕ್ರಮ್ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು, ಮಿಚ್ ಮಾರ್ಷ್ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು. ಕೆಲವೊಂದ್ಸತಿ ಔಟ್ ಆಗ್ತಾರೆ. ಔಟ್ ಆಗಿದ ತಕ್ಷಣ ಇವರು ಯಾವ ರೀತಿ ಆಡಬೇಕಾಗಿತ್ತು ಗುರು. ಬಟ್ ನನಗೆಲ್ಲೋ ಅದೊಂದು ಇನ್ನಿಂಗ್ಸ್ ಆಡಿದ್ರು ಗೊತ್ತಾ ರಿಷಬ್ ಪಂತ್ ಅವರು, OST ಇನ್ನಿಂಗ್ಸ್. ಆಮೇಲೆ ಆ ಶಾರ್ಟ್ಸ್ಗಳು ಯಾಕೆ ಆ ಥರ ಹೊಡೆಯೋಕೆ ಹೋಗ್ತಾರೆ, ಆ ಥರ ಇನ್ನಿಂಗ್ಸ್ಗಳಲ್ಲಿ ನಂಗೆ ಅರ್ಥ ಆಗ್ತಲ್ಲ. ನೀವು ಚೆನ್ನಾಗಿ ಚಿಕ್ಕ ಗ್ರೌಂಡ್ ಇದ್ದಾಗ ನೀವು ಆಡಲಿ, ನನಗೇನು ಬೇಜಾರಿಲ್ಲ. ಬಟ್ ನಿಮಗೆ ಕನೆಕ್ಟ್ ಆಗ್ತೇ ಇಲ್ದಿರೋ ಟೈಮ್ಗಳಲ್ಲಿ ನೀವು ನಾನು ಶೋ ಆಫ್ ಮಾಡ್ತೀನಿ ಅಂತ ಆ ಥರ ಶಾರ್ಟ್ಸ್ಗಳು ಆಡೋಕೆ ಹೋದಾಗ ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ, ಫೇಲ್ ಆಗ್ತೀರಾ. ನೀವು ಆಟೋಮೆಟಿಕಲಿ ನೀವು ಕೂಡ ಒಂದು ಡಿಪ್ರೆಷನ್ಗೆ ಬಂದ್ಬಿಡ್ತೀರಾ, ಅಯ್ಯೋ ಗುರು ನನಗೆ ರನ್ ಸ್ಕೋರ್ ಮಾಡೋಕೆ ಆಗ್ತಲ್ವಲ್ಲಪ್ಪ ಅಂತ. ಬಟ್ ಎನಿವೇಸ್ ಗೈಸ್, ರಿಷಬ್ ಪಂತ್ ಅವ್ರು ಕಮ್ ಬ್ಯಾಕ್ ಮಾಡಲಿ ಅಂತ ನಾನು ಲೈಕ್ ವಿಶ್ವಸಿದ್ದೆ. ಯಾಕಂದರೆ ಬರ್ತಾರೋ ಇಂಗ್ಲೆಂಡ್ ಸೀರೀಸಲ್ಲಿ ಅವರೇ ಹೆವಿ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ನಂಬರ್ 5 ವಿಕೆಟ್ ಬ್ಯಾಟರ್ ನಾವು ಫಸ್ಟ್ ಆಪ್ಷನ್ ಇಟ್ಕೊಂಡಿರೋದು ರಿಷಬ್ ಪಂತ್ನ. ಸೊ ಹೋಪ್ ದಟ್ ಇವತ್ತು ರಿಷಬ್ ಪಂತ್ ಅವರು ನಾಳೆ ಮ್ಯಾಚಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಒಂದಷ್ಟು ಫಾರ್ಮ್ನ ಮಾಡಲಿ ಆ್ಯಂಡ್ ರನ್ಸ್ನ ಸ್ಕೋರ್ ಮಾಡಲಿ ಆ್ಯಂಡ್ ನಾವು ವಿನ್ ಆಗಲಿ, ಅಷ್ಟೇ ನಾವು ಕೇಳ್ಕೊಡೋದು. ಎಸ್, ಇನ್ನು ನಿಮ್ಮ ಪ್ರಕಾರ RCB ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂದರೆ LSG ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಮೆಂಟ್ ಮಾಡೋದು ಸರ್ ಮರಿಬಿಡಿ. ಆ್ಯಂಡ್ ಗೈಸ್, ನಮ್ಮ ಪ್ರೆಡಿಕ್ಷನ್ ಪ್ರಕಾರ ನಾಳೆ ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕೇಳಂಗಿದ್ರೆ, ಸೊ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ನಾಳೆ ಮ್ಯಾಚಲ್ಲಿ ಪಕ್ಕ RCBನೇ ವಿನ್ ಆಗೋದು. ಯಾಕಪ್ಪ ನೀವು RCB ಇದ್ದಾಗ RCBನೇ ಹೇಳ್ತೀರಾ ಅಂತ ಅಂತೀರಾ.
ಬಟ್ ಎಲ್ ಎಸ್ ಜಿ ಕಡೆ ನಮ್ ಕಂಪೇರ್ ಮಾಡ್ಕೊಂಡ್ರೆ ಆರ್ ಸಿ ಬಿ ಸ್ಟ್ರಾಂಗ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಆರ್ ಸಿ ಬಿ ಸ್ಟ್ರಾಂಗ್ ಇದೆ. ಆಮೇಲೆ ಆ ಪಿಚ್ಗೆ ಸೂಟಬಲ್ ಆಗುವಂತ ಬೌಲರ್ಸ್ಗಳು ನಮ್ಮ ಹತ್ರ ಇರೋರು, ಸುರೇಶ್ ಶರ್ಮಾ ಆಗಿರ್ಬೋದು, ಜಾಸ್ ಬಾಸ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು. ನಾಳೆ ಪಕ್ಕ ನೋಡ್ಕೊಳ್ಳಿ ಎಷ್ಟು ಎಲ್ಲಿಂದ ವಿಕೆಟ್ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಭುವನೇಶ್ವರ್ ಕುಮಾರ್ ಇಂದ ವಿಕೆಟ್ಸ್ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಸಪರೇಟ್ ಆಗಿ ನಾಳೆ ವಿಡಿಯೋ ಮಾಡ್ತೀವಿ ಗೈಸ್. ಸೊ ನಿಮ್ಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಮೆಡಿಕ್ಷನ್ ಪ್ರಕಾರ ಆಲ್ರೆಡಿ ನಾವು ಹೇಳೋ ಹಾಗೆ ಆರ್ ಸಿ ಬಿ ಗೆಲ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಿ ಪ್ರಿವ್ಯೂ. ಸೊ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.